ಪ್ರೀತಿ ದೇವ ಜನರೇ, ನಾವು ಇವತ್ತು ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಆಮೇನ್. ಇವನ್ ನಿಮ್ಮ ಕೇಳಿ, ನಿಮ್ಮ ಫ್ಯಾಮಿಲಿ ಒಳಗಡೆ ಯಾರಾದ್ರೂ, ಗಮನ ಕೊಡಿ, ಯಾರಾದ್ರೂ ನಿಮ್ಮ ಫ್ಯಾಮಿಲಿ ಒಳಗಡೆ ಬರೀ ಇದಕ್ಕೋಸ್ಕರ ಸಂಡೇ ಚರ್ಚ್ಗೆ ಹೋಗ್ತಾರಂದ್ರೆ ಪ್ಲೀಸ್ ದಯವಿಟ್ಟು ಅವ್ರಿಗೆ ಎಚ್ಚರಿಕೆ ಮಾತುಗಳು ಹೇಳ್ರಿ. ಅದಕ್ಕೋಸ್ಕರ ನೀನು ದೇವ್ರ ಹತ್ರ ಹೋಗ್ಬೇಡ ಅಂತ ಹೇಳ್ರಿ, ನೀಟಾಗಿ ಹೇಳ್ರಿ, ಹೋಗ್ಬೇಡ ಅಂತ ಹೇಳ್ರಿ. ಇದು ತೆಗೆದುಕೊಂಡ ಮೇಲೆ ನಿನ್ನ ಜೀವನ ದೇವರೊಂದಿಗೆ ಒಂದು ಒಳ್ಳೆ ಸಂಬಂಧದಲ್ಲಿ ಇರಬೇಕು. ಹೌದಾ? ಇದನ್ನು ತಗೊಂಡೆ ಮತ್ತೆ 3 ವಾರ ನಾಪತ್ತೆ, 4 ವಾರ ನಾಪತ್ತೆ, ಮತ್ತೆ ಮುಂದಿನ ತಿಂಗಳು ಫಸ್ಟ್ ಸಂಡೇ ಪತ್ತೆ. ನಿಜ ಹೇಳ್ತೀನಿ ನಾನು, ಇದ್ರೊಳಗಡೆ ಜೀವ ಇದೆ ರೀ. ಜೋರಗಳಿ ಆಮೇನ್. ಇದ್ರೊಳಗೆ ಏನಿದೆ? ಜೀವ ಇದೆ. ಈ ಜೀವವನ್ನ ನನಗೆ ಹೆಂಗ್ ಬೇಕಾದ್ರೆ ತೊಗೊಳಕ್ಕಾಗಲ್ಲ. ಇದು ಸಭೆಯೊಳಗಡೆ ನಡೀತಿರುವಂತ ಕ್ರಿಯೆ ಸುಮ್ಮನೆ ಕಾಟಾಚಾರಕ್ಕೋಸ್ಕರ ಇದಿಲ್ಲ. ಕಾಟಾಚಾರಕ್ಕೆ ಇದೇನೆ ಇದು. ನನಗೆ ಕೆಲಸ ಇಲ್ವಾ? ನಿಮಗೂ ಕೆಲಸ ಇಲ್ವಾ ಬಂದು ತಗೊಳಕ್ ಕುಡಿಯಕ್ಕೆ? ಯಾಕೆ ನಿಮ್ಮ ಮನೆಗೆ ಮಾಡ್ಕೊಂಡು ಕುಡಿಯಕ್ಕಾಗಲ್ಲ? ಇದನ್ನ ಕುಡಿಯಕ್ಕಾಗಲ್ವೇ? ಇಲ್ಲ, ಮಾಡ್ತದಿಲ್ಲ, ಆಗುತ್ತಾ ಇಲ್ಲ? ನಿಮ್ಮ ಮನೆಗೆ ರೊಟ್ಟಿ ಮಾಡ್ಕೊಂಡು ಕುಡಿಬೋದಾ, ತಿನ್ಬೋದಾ? ಏನ್ ಸಮಸ್ಯೆ ಇದನ್ನ? ಏನಿಲ್ಲ. ಬಟ್ ಯಾಕೆ ಇಲ್ಲಿ ಬಂದು ತಗೊಳ್ತಾ ಇದೀವಿ? ಜೀವ ಇದೆ. ಆಮೆನ್. ನೀನು ಪಾಪ ಮಾಡಿ ಕುಡಿದು ನಿನ್ನ ಜೀವನದಲ್ಲಿ ಬೇಕಾಬಿಟ್ಟಿಯಾಗಿ ಜೀವನ ಮಾಡಿ ಮತ್ತೆ ದೇವರ ಹತ್ರ ಬಂದ ಕ್ಷಮಾಪಣೆ ಕೊಡು ಅಂತ ಕೇಳಿ ತಿಂದು ಕುಡಿದು ಮತ್ತೆ ತಿರುಗಿ ಪಾಪ ಮಾಡಿದ್ರೆ ಇದು ನಮ್ಮ ಜೀವಿತದಲ್ಲಿ ಶಾಪವನ್ನ ತರುವಂತದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಜೋರಗಳೇ ಹಲ್ಲೆಲೂಯಾ. ದೇವರಾತ್ಮ ಸಂಬಂಧವಾದದಿದು, ಲಿಖಿತ ರೂಪವಾದದ್ದಲ್ಲ. ಇದು ಲಿಖಿತ ರೂಪವಾದ ಇತ್ತು, ಅದು ಮರಣ ಕೊಡ್ತಾ ಇತ್ತು. ಆದರೆ ದೇವರಾತ್ಮ ಸಂಬಂಧವಾದದ್ದಾಗಿದೆ. ಇದು ಜೀವವನ್ನ ಉಂಟು ಮಾಡ್ತಾ ಇದೆ ನಮಗೆ. ಆಮೆನ್. ಅದಕ್ಕೆ ಯೇಸು ಸ್ವಾಮಿ ಹೇಳ್ದ, ನಾನು ಧರ್ಮಶಾಸ್ತ್ರವನ್ನ ತೆಗೆದು ಹಾಕ್ಲಿಕ್ಕೆ ಬರಲಿಲ್ಲ, ಧರ್ಮಶಾಸ್ತ್ರವನ್ನ ನೆರವೇರಿಸೋದಕ್ಕೋಸ್ಕರ ಬಂದಿದ್ದೀನಿ ಅಂತೇಳಿ. ಏನ್ ಗೊತ್ತಾ ಧರ್ಮಶಾಸ್ತ್ರ ನೆರವೇರಿಸೋದು? ಮನುಷ್ಯನಿಗೆ ಸಾವು ಅನ್ನುವಂಥದ್ದು ಧರ್ಮಶಾಸ್ತ್ರ ಕೊಡ್ತಾ ಇತ್ತು. ಹೌದಾ? ಆಕ್ಚುಲಿ ಪಾಪ ಮಾಡಿದವನಿಗೆ ಮರಣ ಶಿಕ್ಷೆಯನ್ನ ತೆಗೆದು ಹಾಕೋದಕ್ಕೋಸ್ಕರ, ಮರಣದ ಆಳ್ವಿಕೆ ಆತನ ಮೇಲೆ ಇರಬಾರ್ದು, ಅವನು ನಿತ್ಯವಾಗಿ ಜೀವಿಸಬೇಕು, ದೇವರೊಂದಿಗೆ ಒಳ್ಳೆ ಸಂಬಂಧದಲ್ಲಿ ಇರಬೇಕು ಅನ್ನೋದು ದೇವರ ಉದ್ದೇಶ ಆಗಿತ್ತು. ಆದ್ರೆ ಧರ್ಮಶಾಸ್ತ್ರ ಅದನ್ನು ಮಾಡಲಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಬಂದು ಅದನ್ನು ಮಾಡಿ ತೋರಿಸಿದ. ಏನು? ಯಾರ್ಯಾರು ಯೇಸುವನ್ನು ಅಂಗೀಕಾರ ಮಾಡಿ ಆತ ನಂಬ್ತಾರೋ ಅವನಿಗೆ ಮರಣ ಇಲ್ಲ, ನಿತ್ಯ ಜೀವ ಇದೆ. ಆ ಜೀವ ಇದೆ ಇದ್ರೊಳಗಡೆ, ಆ ಜೀವ ಇಟ್ಟಿದ್ದಾನೆ ದೇವರು. ಇದು ಜೀವಕ್ಕೆ ಸಾದೃಶ್ಯವಾದದ್ದು ಪ್ರೇಮ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಇದನ್ನ ತೆಗೆದುಕೊಳ್ಳಾಗೆಲ್ಲ ನಮ್ಮೊಳಗಡೆ ಜೀವವನ್ನ ತುಂಬುವಂತ ಕೆಲಸ ಇದು ಮಾಡ್ತದೆ. ಹಾಗಾದ್ರೆ ಈ ಕರ್ತನ ಭೋಜನ, ಈ ಹೊಸ ಒಡಂಬಡಿಕೆ, ಇದು ಜೀವವುಳ್ಳದ್ದು. ಏನದು? ಪಕ್ಕದಲ್ಲಿರೋರ್ಗೆ ಹೇಳಿ, ಪಕ್ಕದಲ್ಲಿರೋರ್ಗೆ ಹೇಳಿ. ಧರ್ಮಶಾಸ್ತ್ರ ಮರಣ ಕೊಡ್ತು, ದೇವರಾತ್ಮ ಸಂಬಂಧವಾದದ್ದು ಜೀವವನ್ನು ಕೊಡ್ತಾ ಇದೆ. ದ್ರಾಕ್ಷಾರಸ, ಕರ್ತನ ಭೋಜನ ಜೀವವುಳ್ಳದ್ದಾಗಿದೆ, ಜೀವವುಳ್ಳದ್ದಾಗಿದೆ, ಜೀವವುಳ್ಳದ್ದಾಗಿದೆ. ಹೇಳಿ, ಜೀವವುಳ್ಳದ್ದಾಗಿದೆ, ಜೀವವುಳ್ಳದ್ದಾಗಿದೆ. ಪಾಪಗಳನ್ನು ಮರೆತು ಹೋಗುವಂತೆ ಮಾಡುವಂತದ್ದಾಗಿದೆ, ಕೃಪೆಯನ್ನು ಕೊಡುವಂತದ್ದಾಗಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಷ್ಟು ಹೇಳಿದೆ ನಾನು? ಟೋಟಲ್ 3 ಹೇಳಿದ್ನಲ್ವಾ? ಫಸ್ಟ್ ಹೊಸ ಒಡಂಬಡಿಕೆ. ಆ ಹೊಸ ಒಡಂಬಡಿಕೆ ಏನಾಗಿದೆ? ನಮಗೆ ಕೃಪೆಯನ್ನು ಕೊಡ್ತದೆ. 2ನೇದಾಗಿ ಪಾಪಗಳನ್ನ ಮರೆತು ಹೋಗುವಂತೆ ಮಾಡ್ತದೆ. 3ನೇದಾಗಿ ಇದು ದೇವರ ಆತ್ಮ ಸಂಬಂಧವಾದ. ಕರೆಕ್ಟಾ? 4th ಅದೇ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯಕ್ಕೆ ನಾವು ಬರೋಣ. 3ನೇ ಅಧ್ಯಾಯ ನಾವು 12ನೇ ವಚನದಿಂದ ಕೆಲವು ವಚನಗಳನ್ನ ನಾವು ಓದುವಂತರಾಗೋಣ. 12ನೇ ವಚನದಿಂದ
ಆದುದರಿಂದ ನೋಡಿ, ನಾವು ಇಂಥ ಭರವಸೆ ಉಳ್ಳವರಾಗಿದ್ದು ಧಾರಾಳವಾಗಿ ಮಾತಾಡ್ತೀವಿ. ನಾವು ಕೇಳಿ, ಗಮನ ಕೊಡಿ. ನಾವು ಮೋಶೆಯಂತೆ ಮಾಡುವುದಿಲ್ಲ. ನೋಡಿ, ಗತಿಸಿ ಹೋಗುವಂತದ್ದರ ಅಂತ್ಯವನ್ನು ಇಸ್ರಾಯೇಲರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಿದ್ದನು. ಕೇಳಿ, ಗಮನ ಕೊಡಿ. ಒಂದ್ ನಿಮಿಷ ಸಿಸ್ಟರ್, ಒಂದ್ ನಿಮಿಷ. ಒಂದು ಇದು ತೋರಿಸ್ಬೇಡ ಏನು ಅಂತ. ಮೋಶೆ ದೇವರ ಆಜ್ಞೆ, ಕೇಳಿ ಗಮನ ಕೊಡಿ, ಯಾರು ನಗಬಾರ್ದ. ಮೋಶೆ ದೇವರ ಆಜ್ಞೆಗಳನ್ನ ತಗೊಂಬರಕ್ ಹೋದಾಗ, ಕೇಳಿ ಗಮನ ಕೊಡಿ, ದೇವರ ಆಜ್ಞೆಗಳನ್ನ, ದೇವರ ಒಡಂಬಡಿಕೆಗಳನ್ನ ತೆಗೆದುಕೊಂಡು ಬರ್ಲಿಕ್ಕೆ ಹೋದಾಗ ಆತನ ಮುಖ ಹೆಂಗಿತ್ತು? ಪ್ರಭಾವದಿಂದ ತುಂಬಿತ್ತು. ಲಿಖಿತ ರೂಪವಾಗಿರುವಂತ ದೇವರ ಒಡಂಬಡಿಕೆಗಳೇ ಅಷ್ಟು ಪ್ರಭಾವದಿಂದ ಇತ್ತು ಅವಾಗ. ಹೆಂಗೆ? ಆ ಮೋಶೆಯ ಮುಖವನ್ನ ಜನರು ನೋಡಕ್ ಆಗ್ತಿರ್ಲಿಲ್ಲ. ಮೋಶೆ ಏನ್ ಮಾಡ್ತಾ ಇದ್ದ ಗೊತ್ತಾ? ಇಸ್ರಾಯೇಲ್ರ ಮುಂದೆ ಹಲ್ಲೆಲೂಯಾ ಹಿಂಗೆ ಜೀವನ ಮಾಡ್ತಾ ಇದ್ದ ಮೋಶೆ. ಮುಸ್ಕು ಹಾಕೊಂಡೇ ಇದ್ದ. ಯಾಕಂದ್ರೆ ಈ ಪ್ರಭಾವವನ್ನ ಜನರು ನೋಡಕ್ ಆಗ್ತಾ ಇರ್ಲಿಲ್ಲ, ಅಷ್ಟು ಪ್ರಭಾವ ಉಳ್ಳದಾಗಿತ್ತು. ಯಾವುದು? ಲಿಖಿತ ರೂಪವಾಗಿರುವಂತ ಒಡಂಬಡಿಕೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ವಚನ ಹೇಳ್ತದೆ, ಅವರು ಇಸ್ರಾಯೇಲರು ನೋಡಿ, ಗತಿಸಿ ಹೋಗುವಂತದ್ದರ ಅಂತ್ಯವನ್ನು ಏನು ಇಸ್ರಾಯೇಲರು ಕಣ್ಣಿಟ್ಟು ನೋಡಬಾರದೆಂದು ಅವನು ತನ್ನ ಮುಖದ ಮೇಲೆ ಮುಸುಕು ಹಾಕಿಕೊಳ್ಳುತ್ತಾ ಇದ್ದ. ಅಂದ್ರೆ ಈ ಲಿಖಿತ ರೂಪವಾದಂತ ಒಡಂಬಡಿಕೆ ಒಂದಲ್ಲ ಒಂದಿನ ಹೋಗ್ತದೆ. ಇದು ಹೌದಾ? ಒಂದಲ್ಲ ಒಂದು ಇಲ್ಲದಂತೆ ಹೋಗ್ತದೆ. ಒಂದಲ್ಲ ಒಂದು ದಿನ ಇದು ಅಳಿಸಿ ಹಾಕಲ್ಪಡ್ತದೆ ಈ ಒಡಂಬಡಿಕೆ. ಆದ್ರೆ ಈ ಒಡಂಬಡಿಕೆಗೆ ಇವ್ರು ತಟ್ಕೊಳಕ್ ಆಗ್ತಾ ಇಲ್ಲ. ಆ ಒಡಂಬಡಿಕೆ ಮಹಿಮೆನೇ ಇವ್ರಿಗೆ ತಟ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಮೋಸ ಏನ್ ಮಾಡ್ತಾ ಇದ್ದಾನೆ? ಇವರು ನಾಶ ಆಗ್ಬಾರ್ದು ಅಂತ ಹೇಳಿ ಮುಖವನ್ನು ಮುಚ್ಕೊಂಡು ಮುಸುಕು ಹಾಕಿಕೊಂಡು ಏನ್ ಮಾಡ್ತಾ ಇದ್ದಾನೆ? ಜೀವನ ಆತ ನಡೀತಾ. ಓಕೆ, ಮುಸುಕು ಹಾಕೊಳ್ತಿದ್ದನು. ಆದರೆ ಅವರ ಬುದ್ಧಿ ಮಂದವಾಗಿತ್ತು. ಏನಾಗಿತ್ತು ಅವ್ರ ಬುದ್ಧಿ? ನೋಡಿ, ಮೋಸೆ ಆ ನಶಿಸಿ ಹೋಗುವಂತ, ಮುಗಿದು ಹೋಗುವಂತ ಅಥವಾ ಇಲ್ಲದೆ ಹೋಗುವಂತ ಲಿಖಿತ ರೂಪವಾಗಿರುವಂತ ಒಡಂಬಡಿಕೆ ಒಂದಲ್ಲ ಒಂದಿನ ಹೋಗುತ್ತಂತ ಗೊತ್ತಿದ್ದು ಆ ಒಡಂಬಡಿಕೆಯ ಶಕ್ತಿಯನ್ನ ಇವ್ರು ಅರ್ಥ ಮಾಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಮಂದಾಗಿತ್ತು. ಆತನ ಹಾಕಿಕೊಂಡಂತ ಮುಸುಕು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಮೋಸೆ ಹಾಕಿಕೊಂಡಂತ ಮುಸುಕು ಅವ್ರಿಗೆ ಗೊತ್ತನೇ ಆಗ್ಲಿಲ್ಲ. ಅವ್ರ ಮನ್ಸು ಏನಾಗಿತ್ತು? ಬಹಳ ಮಂದ. ಅಂದ್ರೆ ಗೊತ್ತಲ್ಲ, ಒಂಥರ ಹಾಫ್ ಇದ್ದಂಗೆ. ಏನಿದ್ದಂಗೆ? ಹಾಫ್ ಇದ್ದಂಗೆ, ಗೊತ್ತೇ ಇಲ್ಲ, ಮಂದವಾಗಿತ್ತು. ಮುಂದೆ ಈ ದಿನದವರೆಗೂ ನೋಡಿ, ಹಳೆ ಒಡಂಬಡಿಕೆಯು ನೋಡಿ ಪಾರಾಯಣವಾಗುವಾಗ ಅದು ಕ್ರಿಸ್ತನಲ್ಲಿ ನೋಡಿ ಅದು ಗತಿಸಿ ಹೋಗ್ತದೆ. ಕ್ರಿಸ್ತನಲ್ಲಿ ಅದು ಗತಿಸಿ ಹೋಗ್ತದೆ. ಆಮೆನ್. ಹಳೆ ಒಡಂಬಡಿಕೆಯ ಪಾರಾಯಣವು, ಹಳೆ ಒಡಂಬಡಿಕೆ, ಹಳೆ ಧರ್ಮಶಾಸ್ತ್ರ, ಹಳೆ ಕಾಲದಲ್ಲಿ ಧರ್ಮಶಾಸ್ತ್ರ ಗತಿಸಿ ಹೋಗುತ್ತದೆ. ಎಲ್ಲಿ? ಕ್ರಿಸ್ತನಲ್ಲಿ ಗತಿಸಿ ಹೋಗುತ್ತದೆ ಎಂಬುದು ಅವರಿಗೆ ಪ್ರಕಟವಾಗದೇ ಇರುವುದರಿಂದ ಅದೇ ಮುಸುಕು ಎತ್ತಲ್ಪಡದೇ ಇರುತ್ತದೆ. ಅದು ಗೊತ್ತಿಲ್ಲ ಅವ್ರಿಗೆ, ಅದಕ್ಕೆ ಹಾಕಲ್ಪಡಲ್ಲ. ಆಮೆನ್. ಹಲ್ಲೆಲೂಯಾ. ನೋಡಿ, ಇಸ್ರಾಯೇಲರು, ಯಹೂದಿಗಳು ಈಗಲೂ ಕೂಡ ಆ ಧರ್ಮಶಾಸ್ತ್ರದ ಪ್ರಯಾಣವನ್ನ, ಆ ತೋರಾ ಧರ್ಮಶಾಸ್ತ್ರ ಅದನ್ನ ಪಾರಾಯಣ ಮಾಡುವಾಗಲೆಲ್ಲ ಅವ್ರು ಏನ್ ಮಾಡ್ತಾರೆ? ಫಸ್ಟ್ ಏನ್ ಮಾಡ್ತಾರೆ? ಅವರು ಮುಸುಕು ಹಾಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಇದು ಒಂದು ದಿನ ತೆಗೆದುಹಾಕಲ್ಪಡ್ತದೆ ಅಂತ ಹೇಳಿ. ಆಮೆನ್. ಜೋರಾಗಿ ಆಮೆನ್, ಆಮೆನ್. ನೋಡಿ, ಎತ್ತಲ್ಪಡದೆ ಇರುತ್ತದೆ. ಓಕೆ, ಈ ದಿನದವರೆಗೂ ನೋಡಿ, ಬೈಬಲ್ ವಚನ ಹೇಳ್ತದೆ, ಈ ದಿನದವರೆಗೂ ಓಕೆ ಮೋಶೆಯ ಗ್ರಂಥ ಪಾರಾಯಣವು ಆಗುವಾಗಲೆಲ್ಲ, ಆಮೆನ್. ಅಪ್ಪ ದೇವರೇ ಸ್ತೋತ್ರ. ಬೈಬಲ್ ವಚನ ಹೇಳ್ತದೆ, ಈಗಲೂ ಕೂಡ, ಇವತ್ತು ಕೂಡ
ಮೋಶೆ ಆ ಧರ್ಮಶಾಸ್ತ್ರ ಪಾರಾಯಣ ಮಾಡುವಾಗಲ, ಆ ಮೋಶೆ ಗ್ರಂಥವನ್ನ ಪಾರಾಯಣ ಮಾಡುವಾಗಲೆಲ್ಲ ಮುಸುಕು ಎಲ್ಲಿದ್ದಂತ ಅವರಿಗೆ? ಅವ್ರ ಹೃದಯದ ಮೇಲೆ ಹಾಕಿದ. ಅಂದ್ರೆ ಅರ್ಥ, ಮುಸುಕು ಹಾಕಿದ್ರೆ ಅರ್ಥ ಏನು? ಕಾಣಬಾರ್ದು. ಮುಸುಕು ಹಾಕಲ್ಪಟ್ಟಿದೆ ನಮಗೆ. ನಾವು ಎಷ್ಟೋ ಜನ ವಿಶ್ವಾಸಿಗಳು ಜೀವನ ಮಾಡ್ತಾ ಇದ್ದೀವಿ, ಆದ್ರೆ ಮುಸುಕು ತೆಗೆದಿಲ್ಲ ಇನ್ನು. ನಾವು ಹಿಂಗೆ ಜೀವನ ಮಾಡ್ತಾ ಇದೀವಿ ಅಲ್ಲ? ಹೆಂಗ್ ಮಾಡ್ತಾ ಇದೀವಿ? ಹಿಂಗೆ ಇದ್ರ ಒಳಗಡೆ, ನಾನು ಒಳಗಡೆ ಏನ್ ಮಾಡ್ತಾ ಇದ್ದೆ ನಿಮ್ಗೆ ಯಾರು ಕಾಣ್ತಾ ಇದೆ? ಮೋಸ್ಟ್ಲಿ ಸಣ್ಣದಾಗಿದೆ, ಕಾಣ್ತಾ ಇದೆ. ಓಕೆ, ಕಾಣಲ್ಲ. ಇವತ್ತು ವಿಶ್ವಾಸ ಜೀವಿತ ಹಿಂಗಾಗ್ಬಿಟ್ಟಿದ್ದೀರಿ. ಮುಸುಕು ತೆಗಿಲಾರ್ದನೆ ನಮ್ಮ ಜೀವಿತಗಳನ್ನ ನಡೆಸ್ತಾ ಇದ್ವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಸ್ತೋತ್ರ. ಬೈಬಲ್ ವಚನ ಹೇಳ್ತದೆ, ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ. 16ನೇ ವಚನ. ಅವರ ಹೃದಯವು ಕರ್ತನ ಕಡೆಗೆ, ಸ್ತೋತ್ರ, ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆದು ಹಾಕಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗತಿಸಿ ಹೋಗುವಂತ ಆ ಧರ್ಮಶಾಸ್ತ್ರ, ಆ ಒಂದು ಏನು ಒಡಂಬಡಿಕೆ ಇತ್ತಲ್ಲ, ಆ ಒಡಂಬಡಿಕೆ ದೈವ ಶಕ್ತಿಯನ್ನೇ ಇಸ್ರಾಯೇಲ್ ಜನರು ನೋಡಕ್ಕಾಗ್ಲಿಲ್ಲ, ಅವ್ರಿಗೆ ಅದನ್ನ ಗ್ರಹಿಸ್ಕೊಳಕ್ಕಾಗ್ಲಿಲ್ಲ. ಆದ್ರೆ ಗತಿಸಿ ಹೋಗುವಂತದ್ದಕ್ಕೆ ಅಷ್ಟು ಪ್ರಭಾವ ಇದೆ. ಅಂದ್ರೆ ಈಗ ಗತಿಸಿ ಹೋಗದೇ ಇರುವಂತ ಈ ಜೀವವುಳ್ಳ ವಾಕ್ಯಕ್ಕೆ, ಆಮೆನ್, 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 ಎಷ್ಟು ಪ್ರಭಾವವುಳ್ಳದ್ದು ಯೋಚನೆ ಮಾಡಿ. ಹಲ್ಲೆಲೂಯಾ. ಆ ಮುಸುಕು ಏನ್ ಮಾಡ್ತದಂತೆ? ದೇವರ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನು ದೇವರಾತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ನೋಡಿ, ನಾವೆಲ್ಲರೂ ಮುಸುಕು ತೆಗೆದಿರುವ, ಪ್ರೈಸ್ ದಿ ಲಾರ್ಡ್, ಜೋರಾಗಿ ಹಲ್ಲೆಲೂಯಾ. ಇಸ್ರಾಯೇಲರು ಮೋಶೆಯನ್ನು ಹೆಂಗ್ ನೋಡ್ತಾ ಇದ್ರು? ಮುಸುಕು ಹಾಕಿದಂತ ಮೋಶೆಯನ್ನು ನೋಡ್ತಾ ಇದ್ರು. ಪ್ರೈಸ್ ದಿ ಲಾರ್ಡ್. ಆದ್ರೆ ಹೊಸ ಒಡಂಬಡಿಕೆ ಇದು ಬಂದಾಗ ಈ ಮುಸುಕು ತೆಗೆಯಲ್ಪಟ್ಟಂತ ಕ್ರಿಸ್ತನನ್ನ ನೋಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಸುಕು ಹಾಕಲ್ಪಟ್ಟಂತ ಮೋಶೆಯನ್ನ ನಾವು ನೋಡಲ್ಲ. ಇದು ಏನ್ ಸೂಚನೆ ಮಾಡ್ತದೆ? ಮುಸುಕು ತೆಗೆದಿರುವಂತ ಕ್ರಿಸ್ತನನ್ನ ನೋಡುವಂತೆ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಕರ್ತನ ಭೋಜನ ಅನ್ನುವಂಥದ್ದು ನಿನ್ನ ಮೇಲೆ ಹಾಕಿರುವಂತ ಮುಸುಕನ್ನ ತೆಗೆಯುವಂತ ಕರ್ತನ ಭೋಜನ ಇದು. ಆಮೆನ್. ನಾವು ಕರ್ತನ ಭೋಜನ ತಕೊಂಡಾಗ ಇದು ಹಾಕೊಂಡು ಹೋಗ್ಬೋದು. ಹಲ್ಲೆಲೂಯಾ. ದೇವ್ರ ಮುಸುಕನ್ನ ತೆಗೆದಿದ್ದನ್ರಿ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಓದ್ತಾ ಹೇಳ್ತದೆ, ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ. ಹೆಂಗೆ? ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು. ಹಲ್ಲೆಲೂಯಾ. ಗಮನ ಕೊಡಿ. ಯಾರ ಪ್ರಭಾವ? ಕರ್ತನ ಪ್ರಭಾವ. ಇಸ್ರಾಯೇಲರು ಯಾರ ಪ್ರಭಾವ ನೋಡಿದ್ರು? ಮೋಶೆ ಮೇಲೆ ದೇವರ ಪ್ರಭಾವ ನೋಡಿದ್ರು. ಇಲ್ಲಿ ಕರ್ತನ ಪ್ರಭಾವವನ್ನೇ ನಾವು ನೇರವಾಗಿ ಕಾಣ್ತಾ ಇದ್ದೀವಿ. ಓಕೆ, ವೆರಿ ಗುಡ್. ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ. ದರ್ಪಣ ಅಂದ್ರೆ ಗೊತ್ತಲ್ಲ, ಕನ್ನಡಿ. ಕನ್ನಡಿಯಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯ ಉಳ್ಳವರೇ ನಾವಾಗ್ತೀವಂತೆ. ಆಮೆನ್. ಇಸ್ರಾಯೇಲರು ಮೋಶೆ ಮೇಲಿದಂತ ಪ್ರಭಾವನ ನೋಡಿದ್ರು, ಆ ಪ್ರಭಾವಕ್ಕೆ ತಕ್ಕ ಹಾಗೆ ಜೀವನ ಮಾಡಲಿಲ್ಲ, ಆ ಪ್ರಭಾವದ ಹಾಗೆ ಅವ್ರು ಮಾರ್ಪಡಲಿಲ್ಲ. ಆದ್ರೆ ಹೊಸ ಒಡಂಬಡಿಕೆ ಬರುವಾಗ ಈ ಒಡಂಬಡಿಕೆ ಮುಸುಕು ತೆಗೆಯುವಂತೆ ಮಾಡ್ತದೆ. ಆ ಮುಸುಕು ತೆಗೆಯಲ್ಪಟ್ಟಂತ ಪ್ರಭಾವ ಇದೆಯಲ್ಲ, ಆ ಪ್ರಭಾವದ ಹಾಗೆ ನಮ್ಮನ್ನು ಕೂಡ ಮಾಡ್ತದಂತೆ. ಆಮೆನ್, ಹಲ್ಲೆಲೂಯಾ. ಮತ್ತೆ ಅದೇ ಮಾಡ್ತೀವಿ ನಾವು. ಆ ಪ್ರಭಾವದ ಸಾರೂಪ್ಯ ಉಳ್ಳವರು ನಾವು ಆಗ್ತೀವಂತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.
ಸಾರೂಪ್ಯವುಳ್ಳವರೇ ಆಗುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಜೋರಗಳಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ನಾಲ್ಕನೇದು, ಈ ಹೊಸ ಒಡಂಬಡಿಕೆ ಏನಾಗಿದೆ ಅಂದ್ರೆ ಇದು ಮುಸುಕು ತೆಗೆಯುವಂಥದ್ದಾಗಿದೆ ಪ್ರಿಯರೇ. ಏನಾಗಿದೆ ಇದು? ಮುಸುಕು ಹಾಕಿಕೊಡುವಂಥ ಜೀವಿತ ನಿನ್ನ ಜೀವನ ಮಾಡಬೇಡ. ಈಗ ಮುಸುಕು ತೆಗೆಯುವಂಥ ಜೀವಿತ ಮಾಡು. ಪ್ರೈಸ್ ದಿ ಲಾರ್ಡ್. ಹಳೆ ಒಡಂಬಡಿಕೆಯಲ್ಲಿ ಮುಸುಕು ಇತ್ತು, ಹೌದಾ? ಹಳೆ ಒಡಂಬಡಿಕೆಯಲ್ಲಿ ಏನಿತ್ತು? ಮುಸುಕಿತ್ತು. ಈ ತರ ಪರಿಶುದ್ಧ ಸ್ಥಳಕ್ಕೆ ಯಾರು ಬರಬಾರ್ದು, ಮುಸುಕಿತ್ತು. ಮಂಜು ಶಪಟಿಕೆಯನ್ನು ಯಾರು ನೋಡಬಾರ್ದು, ದೇವರ ಪ್ರಸನ್ನತೆಯನ್ನು ಯಾರು ನೋಡಬಾರ್ದು, ಮುಸುಕಿತ್ತು. ಇನ್ ಕೇಸ್ ಯಾರಾದ್ರೂ ನೋಡೋಣ ಒಳಗಡೆ ಏನಿದೆ ಅಂತ ಸ್ವಲ್ಪ ಯಾರಾದ್ರೂ ನೋಡಿದ್ರೆ ಅಲ್ಲೇ ಟಿಕೆಟ್. ಅಂತ ಧರ್ಮಶಾಸ್ತ್ರ ನೋಡ್ಲಿಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಈಗ ಹೊಸ ಒಡಂಬಡಿಕೆ ಬಂತು, ಮುಸುಕು ತೆಗೀತು. ನಾವು ನೇರವಾಗಿ ನೋಡ್ತಾ ಇದ್ದೀವಿ, ನೇರವಾಗಿ ಕರ್ತನ ಬಳಿಗೆ ಬರ್ತಾ ಇದ್ದೇವೆ, ನೇರವಾಗಿ ಯೇಸಪ್ಪನ ಹತ್ರ ನಾವು ಬರ್ತಾ ಇದ್ದೀವಿ, ಸ್ವಾಮಿ ಅಂತ ಕೂಗ್ತಾ ಇದ್ದೀವಿ, ಅಬ್ಬಾ ಫಾದರ್. ಈ ಒಡಂಬಡಿಕೆ ಮುಸುಕು ತೆಗೆಯುವಂತ ಒಡಂಬಡಿಕೆ. ಆಮೆನ್. ಹಲ್ಲೆಲೂಯಾ. ಇಬ್ರಿಯ ಪತ್ರಿಕೆ ಬರೋಣ ಬೇಗ. ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 12ನೇ ವಚನದಿಂದ ಓದೋಣ. ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಆತನು ಪ್ರವೇಶಿಸಿದನು. ಹಲ್ಲೆಲೂಯಾ. ವೆರಿ ಗುಡ್. ಮುಂದೆ ವಚನ ಓದೋಣ. ಹೋತ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡೋದಾದ್ರೆ, ನೋಡಿ, ಹೋತ ಹೋರಿಗಳ ರಕ್ತವೇ ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಹೋತ ಹೋರಿಗಳ ರಕ್ತವೇ ಹೊಲೆಯಾದವನ ಮೇಲೆ ಏನು ಚೆಲ್ಲಿ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದ್ರೆ, ನೋಡಿ, ನಿತ್ಯ ಆತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು, ಹಲ್ಲೆಲೂಯಾ, ಕ್ರಿಸ್ತನ ರಕ್ತವು, ಗಮನ ಕೊಡಿ, ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನ ಆರಾಧಿಸುವಂತೆ ನಮ್ಮ ಮನಸ್ಸನ್ನ ಶುದ್ಧೀಕರಿಸ್ತದೆ. ಹಲ್ಲೆಲೂಯಾ. ಆಮೆನ್. ಈ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಇದು ಮನಸ್ಸನ್ನ ಶುದ್ಧೀಕರಣ ಮಾಡುವಂತ ಕಾರ್ಯ. ಆಮೆನ್. ಎಷ್ಟನೇದಿದು? 5ನೇದು ಒಡಂಬಡಿಕೆ. ಫಸ್ಟ್ ಒಡಂಬಡಿಕೆ ಆಯ್ತಾ? ಆ ಒಡಂಬಡಿಕೆ ಏನಾಗಿದೆ ಅನ್ನೋದನ್ನ ನಾನು ಒಂದೊಂದಾಗಿ ಹೇಳ್ತಾ ಇದ್ದೇನೆ. ಹೊಸ ಒಡಂಬಡಿಕೆ, ಈ ಹೊಸ ಒಡಂಬಡಿಕೆ ಏನೇನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಏನಾಗಿದೆ? ಅದು ಕೃಪೆಯನ್ನು ಕೊಡುವಂಥದ್ದು. ಎರಡನೇದಾಗಿ ಪಾಪಗಳನ್ನ ಮರೆತು ಹೋಗುವಂತೆ ಮಾಡುವಂಥದ್ದು. ಮೂರನೇದಾಗಿ ದೇವರಾತ್ಮ ಸಂಬಂಧವಾದ್ದು. ನಾಲ್ಕನೇದು ಮುಸುಕು ತೆಗೆಯುವಂಥದ್ದು. 5ನೇದೇನು? ಮನಸ್ಸು ಶುದ್ಧಿ ಮಾಡುವಂಥದ್ದು. ಪ್ರೈಸ್ ದಿ ಲಾರ್ಡ್. ಕೊನೆಯದು 6ನೇದು ಏನಾಗಿದೆ? ಇದು ಜೀವವುಳ್ಳ ದೇವನ್ನ ಆರಾಧಿಸುವಂತೆ ಮಾಡುವಂಥದ್ದು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಆತ್ಮನನ್ನ ಆರಾಧಿಸುವಂತೆ ಮಾಡುವಂತ, ಜೀವವುಳ್ಳ ದೇವನ ಆರಾಧಿಸುವಂತೆ ಮಾಡುವಂತ ಕಾರ್ಯ ಇದು. ಇದನ್ನು ತೆಗೆದುಕೊಂಡವರೆಲ್ಲ ನಾವು ಯಾರನ್ನ ಆರಾಧಿಸ್ತಾ ಇದೀವಿ? ಜೋರಾಗಿ ಯಾರನ್ನ ಆರಾಧಿಸ್ತಾ ಇದೀವಿ? ಜೀವವುಳ್ಳ ದೇವರನ್ನ ಆರಾಧಿಸ್ತಾ ಇದೀವಿ. ಜೀವ ಇಲ್ಲದೆ ಇರುವಂತ ದೇವರನ್ನ ನಾವು ಆರಾಧಿಸ್ತಾ ಇಲ್ಲ, ಜೀವವುಳ್ಳ ದೇವರನ್ನ ನಾವು ಆರಾಧಿಸ್ತಾ ಇದೀವಿ. ಹಾಗಾದ್ರೆ ಇದು ನಮ್ಮನ್ನ ಏನ್ ಮಾಡ್ತದೆ? ಈ ಹೊಸ ಒಡಂಬಡಿಕೆ ನಮ್ಮನ್ನ ಶುದ್ಧಿ ಮಾಡ್ತದೆ. ನೀನು ವೈಟ್ ಬಟ್ಟೆ ಹಾಕಿ ಚರ್ಚ್ಗೆ ಹೋಗೋದ್ರಿಂದ
ಶುದ್ಧೀಕರಣ. ದೀಕ್ಷಾಸ್ನಾನ ತೆಗೆದು ನೀರಲ್ಲಿ ಮುಳುಗಿ ಎದ್ದು ಹೊರಗಡೆ ಬಂದ್ಮೇಲೆ ಆ ಏನು ಆ ತೊಟ್ಟಿ ಮುಂದೆ ಬಂದು ನಿಂತ್ಕೊಂಡು ಸಾಲಾಗಿ ವೈಟ್ ಡ್ರೆಸ್ ಹಾಕೊಂಡು ನಿಂತ್ಕೊಂಡ್ರೆ ಒಬ್ರು ಸಿಸ್ಟರ್ ಇದ್ರು, ನಿನ್ಗೆ ತೊಟ್ಟಿಯಲ್ಲಿ ದೀಕ್ಷಾಸ್ನಾನ ಕೊಡ್ತೀನಿ ಅಂದ್ರೆ ಬೇಡ ಬೇಡ ಸರ್, ಅಲ್ಲಿ ಬೇಡ, ನೀರು ಹಿಂಗೆ ಅರಿಬೇಕು, ಅಲ್ಲಿ ಬೇಕು ನನಗೆ ಅಂತ. ಅಮ್ಮ ಇಲ್ಲಿ ಈ ನೀರಲ್ಲಿ ಕೊಟ್ರೆ ಏನು ಸಮಸ್ಯೆ, ಅರಿಯೋ ನೀರಲ್ಲಿ ಕೊಟ್ರೆ ಸಮಸ್ಯೆ ನಿಮಗೆ? ಇಲ್ಲ ಸರ್, ಅರಿಯೋ ನೀರಲ್ಲೇ ನನಗೆ ಬೇಕು ಅಂತೇಳಿ. ಅಮ್ಮ ನಿನಗೆ ಅರಿಯೋ ನೀರಲ್ಲಿ ಹೋದ್ರೆ ಕೊಟ್ರೇನು, ತೊಟ್ಟಿಯಲ್ಲಿ ಕೊಟ್ರೆ ಏನು, ನೀನು ಬಿಳಿ ಬಟ್ಟೆ ಹಾಕೊಂಡು ನಿಂತ್ಕೊಂಡ್ರೇನು, ಮನಸ್ಸು ಶುದ್ಧಿ ಆಗ್ಲಿಲ್ವಾ? ನಿಜವಾದಂತ ದೀಕ್ಷಾಸ್ನಾನ ಆಗಲ್ಲ. ಮ್ಯಾನ್ ಕೆಲವು ಸಾಕ್ಷಿ ಹೇಳ್ತಾರೆ, ನಾನು ಯೋರ್ದನ್ ಒಳಗೆಲ್ಲ ಹೋಗಿ ದೀಕ್ಷಾಸ್ನಾನ ತಗೊಂಡ್ಬಂದಂತೆ. ಖಂಡಿತ ಒಳ್ಳೆ ಬಹಳ ಸಂತೋಷ. ಯೋರ್ದನ್ ಆದ್ರೆ ಒಳಗೆ ಹೋಗು, ಯೆರೂಸಲೇಮಿಗಾದ್ರೂ ಹೋಗು, ಈಜಿಪ್ಟ್ಗಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗು, ಪವಿತ್ರ ದೇಶಕ್ಕೆ ಹೋಗಿ ಅಲ್ಲೇ ದೀಕ್ಷಾಸ್ನಾನ ತಗೊಂಬ. ಮನಸ್ಸು ಅಲ್ಲೇ ಬಿಟ್ಟು ಬಾ, ಬದಲಾವಣೆ ಆಗಿ ಬಾ. ಅರ್ಥ ಆಯ್ತಾ? ಮನಸ್ಸು ಅಲ್ಲೇ ಬಿಟ್ಟು ಬಾ, ಹಳೆ ಜೀವಿತ ಅಲ್ಲೇ ಬಿಟ್ಟು ಬಾ, ಹೊಸ ಜೀವಿತಳಾಗಿ ನಡಿ, ಹೊಸ ಜೀವಿತನಾಗಿ ನಡಿ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಇದು ನಮ್ಮನ್ನ ಮನಸ್ಸನ್ನ ಶುದ್ಧೀಕರಿಸುವಂಥದ್ದು. ಈ ಒಡಂಬಡಿಕೆಯನ್ನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಮನಸ್ಸನ್ನು ಅದು ಶುದ್ಧೀಕರಣ ಮಾಡ್ತದೆ. ಕ್ಲೆನ್ಸಸ್ ಆಫ್ ಹಾರ್ಟ್, ನಮ್ಮ ಹೃದಯವನ್ನ ಶುದ್ಧೀಕರಿಸುವಂಥದ್ದು. ನಾನು ಯಾವ ಸೋಪಿಂದ ಸ್ನಾನ ಮಾಡ್ತೀನಿ ನನ್ನ ಮನಸ್ಸು ಇದು ದೇಹ ಶುದ್ಧ ಆಗುತ್ತೋ ಗೊತ್ತಿಲ್ಲ, ಬಟ್ ಕ್ರಿಸ್ತನ ವಾಕ್ಯ ಅನ್ನುವಂಥ ಆತನ ದೇಹ ಆತನ ರಕ್ತವನ್ನ ನಾನು ತೆಗೆದುಕೊಂಡಾಗ ನನ್ನ ಹೃದಯ ಶುದ್ಧಿ ಆಗ್ತದೆ. ಆಮೇಲೆ ಇವತ್ತುವರೆಗೂ ಟಿವಿಯಲ್ಲಿ ಹಾಡುಗಳಿದ್ದಾವೆ, ಸೋಪ್ಗಳು ಕಂಪನಿ, ದೊಡ್ಡ ದೊಡ್ಡ ಸೋಪ್ ಕಂಪನಿಗಳಿದ್ದಾವೆ, ಎಲ್ಲವೂ ಶರೀರವನ್ನ ಶುದ್ಧಿ ಮಾಡ್ತದೆ. ಅದರ ಮನಸ್ಸನ್ನ ಶುದ್ಧಿ ಮಾಡಕ್ಕೆ ಈ ಒಡಂಬಡಿಕೆ ಶುದ್ಧಿ ಮಾಡ್ತದೆ ನಮ್ಮನ್ನು, ಈ ಹೊಸ ಒಡಂಬಡಿಕೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ, ತಗೊಳ್ರಿ, ಇದು ನನ್ನ ದೇಹ, ಇದು ನನ್ನ ರಕ್ತ, ಇದು ಎಲ್ಲರ ಪಾಪ ನಿಮಿತ್ತವಾಗಿ ಸುರಿಸಲ್ಪಡುವಂತ ನನ್ನ ಹೊಸ ಒಡಂಬಡಿಕೆ ರಕ್ತ ಅಂತ ಹೇಳ್ತಾನೆ ಸ್ವಾಮಿ. ಈ ಹೊಸ ಒಡಂಬಡಿಕೆ ನಮ್ಮ ಹೃದಯವನ್ನ ಶುದ್ಧೀಕರಣ ಮಾಡುತ್ತದೆ. ಹಾಗಾದ್ರೆ ಹೃದಯ ಶುದ್ಧೀಕರಣ ಮಾಡುವಂತ ಈ ಒಡಂಬಡಿಕೆಗೆ ನೀನು ಬಂದಾಗ ಮಾತ್ರ ನೀನು ಶುದ್ಧೀಕರಣ ಆಗ್ತಿ. ನಾನು ಮನೇಲಿ ಇದ್ದುಕೊಂಡೆ ದೇವರನ್ನ ಆರಾಧನೆ ಮಾಡ್ತೇನೆ ಅಂದ್ರೆ ನಿನಗೆ ಶುದ್ಧೀಕರಣ ಬರಲ್ಲ. ಬರ್ತದ? ನೆವರ್. ನೀನು ಒಡಂಬಡಿಕೆಗೆ ಬರಬೇಕು, ಕ್ರಿಸ್ತನ ಒಡಂಬಡಿಕೆಗೆ ಬರಬೇಕು. ಹಲ್ಲೆಲೂಯಾ. ನೀನು ಎಲ್ಲೋ ಇದ್ದುಕೊಂಡು ಈ ಒಡಂಬಡಿಕೆ ನನ್ನ ಕಾರ್ಯ ಮಾಡಲ್ಲ. ಅದು ಈ ಒಡಂಬಡಿಕೆ ಬರ್ಬೇಕು ನೀನು. ಆಮೇನಂತೇಳಿ ಈ ಒಡಂಬಡಿಕೆಗೆ ಬರ್ಬೇಕು. ನೀನು ಹೊರಗಡೆ ನಿಂತ್ಕೊಂಡು ಈ ಒಡಂಬಡಿಕೆ ಕೆಲಸ ಮಾಡ್ತದೆ, ಮಾಡಲ್ಲ. ತಪ್ಪು ತಿಳ್ಕೊಬೇಡ, ಇದು ಮಾಡಲ್ಲ. ಇದು ಬಂದವ್ರನ್ನೇ ಕರೆಕ್ಟಾಗಿ ನೀಟಾಗಿ ಅದು ಶುದ್ಧಿ ಮಾಡಕ್ ಬಂದಾಗ ಕೆಲವರು ಇರ್ತಾರೆ, ಕೆಲವರು ಬೇಡ ಬಿಡಪ್ಪ, ಯಾಕೆ ಕಿರಿಕಿರಿ, ಸುಮ್ಮನೆಪ್ಪ ಅಲ್ಲಿ ಹೋದ್ರೆ ಪ್ರೇಯರ್ ಮಾಡಂತಾರೆ, ಪಾಸ್ಟರ್ ಬೇಡ ಬಿಡಿ, ಚರ್ಚೆ ಬೇಡ ಅಂತ ಹೋಗಿ ಕೆಲವರು ಬಿಟ್ಟವ್ರು ಇದ್ದಾರೆ. ಕೆಲವರು ಆರಾಧನೆ ಮಾಡಕ್ ಕೊಡ್ತಾರೆ ಅಂತೇಳಿ ಕೆಲವರು ಚರ್ಚ್ ಬಿಟ್ಟವ್ರು ಇದ್ದಾರೆ. ಕೆಲವರು ಪ್ರಾರ್ಥನೆ ಮಾಡಕ್ ಕೊಡ್ತಾರೆ ಅಂತೇಳಿ ಚರ್ಚ್ ಬಿಟ್ಟವ್ರು ಬಹಳ ಜನ ಇದ್ದಾರೆ. ಹೌದಾ? ವಾಕ್ಯ ಓದಿ ಅಂತ ಹೇಳ್ತಾರೆ, ಪಾಸ್ಟರ್ ಕೇಳ್ತಾರೆ, ಅದಕ್ಕೆ ಚರ್ಚ್ ಬಿಟ್ಟವ್ರು ಬಹಳ ಜನ ಇದ್ದಾರೆ. ಈ ಈ ಈ ಒಡಂಬಡಿಕೆ ಶುದ್ಧೀಕರಣ ಮುಂದೆ ನಿಂತವರು ಬಹಳ ಕಡಿಮೆ. ಅವೇ ಪಕ್ಕದಲ್ಲಿ ನಿಂತವ್ರು ಬಹಳ ಜನ ಇದ್ದಾರೆ. ಹಲ್ಲೆಲೂಯಾ. ಸ್ವಾಮಿ, ನಾವು ಈ ಬಳಿಗೆ ಬರ್ಬೇಕನ್ನೋದು ದೇವರು ಬಯಸ್ತಾ ಇದ್ದಾನೆ. ಆಮೆನ್. ಹಾಗಾದ್ರೆ ಇದೇನಾಗಿದೆ? ಹೊಸ ಒಡಂಬಡಿಕೆ. ಇದು ಮನಸ್ಸನ್ನ ಶುದ್ಧೀಕರಣ ಮಾಡುವುದು. ಈಗ ಇದನ್ನ ತೆಗೆದುಕೊಂಡಾಗಲೆಲ್ಲ ನಮ್ಮ ಮನಸ್ಸು ಏನಾಗಬೇಕು? ಜೋರಾಗಿ ಏನಾಗಬೇಕು? ಪರಿಶುದ್ಧಗೊಳ್ಬೇಕು. ಏನ್ ಪರಿಶುದ್ಧ? ವೈಮನಸ್ಸುಗಳು ಬಿಟ್ಟೋಗ್ಬೇಕು. ಸಿಟ್ಟು, ಕೋಪ, ಅಸೂಯೆ, ಹೊಟ್ಟೆ ಕಿಚ್ಚು ಮಾಡ್ತಿರ್ತೀವಿ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಇದು ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಬ್ರದರ್. ಚೆನ್ನಾಗಿದ್ದೀರಾ? ಸೂಪರ್ ಆಗಿದೆಯಾ? ಮಾಡ್ತಿರ್ತಾರೆ. ಇದು ಹೋಗ್ಬೇಕು. ವಿಶ್ವಾಸಿಗಳು ಬಹಳ ದೂರ ಆಯ್ತು ಪಾಸ್ಟರ್ಗೆ. ಪಾಸ್ಟರ್ ಸೂಪರ್, ಪ್ರೈಸ್ ದಿ ಲಾರ್ಡ್, ಒಳ್ಳೆ ಮೆಸೇಜ್ ಇವತ್ತು. ಸೋಮವಾರ ಪಾಸ್ಟರ್ ಸಿಕ್ಲಿ ಮಾತಾಡ್ತೀನಿ ನಾನು ಅನ್ನೋರು ಬಹಳ ಜನ ಇದ್ದಾರೆ.
ಮನಸ್ಸು ಶುದ್ಧೀಕರಣ ಆಗ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನು ಪಕ್ಕದ ಮನೆಯವರನ್ನ ಪ್ರೀತಿ ಮಾಡುವಂತ ಮನಸ್ಸು ಶುದ್ಧೀಕರಣ ಆಗ್ಬೇಕು. ಆಮೇಲೆ ವೈರಿಯನ್ನ ಪ್ರೀತಿ ಮಾಡುವಂತ ಆ ಮನಸ್ಸು ಶುದ್ಧೀಕರಣ ಆಗ್ಬೇಕು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಇದು ನಮ್ಗೇನು ಶುದ್ಧೀಕರಣ ಮಾಡ್ತಂತ ವಾಕ್ಯ ಪ್ರಕಾರ ಹೇಳಿದ್ವಲ್ಲ, ಇದೇನಾದ್ರೂ ನಮ್ಮನ್ನ ನಿಜವಾಗ್ಲೂ ನಾವು ಈ ಶುದ್ಧೀಕರಣಕ್ಕೆ ಏನಾದ್ರೂ ಹೋಗಿದ್ರೆ ಇವತ್ತು ಸಭೆಗಳು ಫುಲ್ಲು ತುಂಬಿಡ್ತಾ ಇತ್ತು. ಹೌದಲ್ಲ? ಯಾಕಂದ್ರೆ ಸಿಟ್ಟಿಲ್ಲ. ನಮ್ಮ ಅತ್ತೆ ಬರ್ತಾಳೆ, ನಾನು ಬರಲ್ಲ ಚರ್ಚಿಗೆ. ಆಯಮ್ಮನ್ ನೋಡಿದ್ರೆ ಗುರ್ರ ಅಂತ ನನಗೆ ಬೇಡ, ನಾನು ಬರಲ್ಲ ಚರ್ಚಿಗೆ. ಆಯಮ್ಮ ಬರಲಿಲ್ಲ, ನಾನು ಬರ್ತೀನಿ. ಅತ್ತೆ ಯಾವ ಚರ್ಚ್ಗೆ ಹೋಗ್ತಾಳೆ, ಸೊಸೆ ಆ ಚರ್ಚ್ಗೆ ಹೋಗಲ್ಲ. ಸೊಸೆ ಯಾವ ಚರ್ಚ್ಗೆ ಹೋಗ್ತಾಳೆ, ಅತ್ತೆ ಆ ಚರ್ಚ್ಗೆ ಹೋಗಲ್ಲ. ನಡೀತಿದ್ದು ನಡೀತಿದೆ ಇಲ್ಲ? ಗಮನ ನಡೀತಿದ. ನಿಮ್ ಪಕ್ಕದ ಮನೆಯವರು ಒಂದು ಚರ್ಚ್ಗೆ ಹೋಗ್ತಾ ಇರ್ತಾರೆ. ಆ ಚರ್ಚ್ಗೆ ಹೋದ್ರೆ ಇವರಿಗೆ ಪ್ರೈಸ್ ಎಲ್ಲ ಕೊಡ್ಬೇಕಾಗ್ತದೆ. ಬೇಡ, ನಾನು ಬೇರೆ ಚರ್ಚ್ ಅಲ್ಲ, ನಾನು ಬೇರೆ ಚರ್ಚ್ಗೆ ಹೋಗ್ತೀನಿ. ನಮ್ಮ ಮನಸ್ಸಿನ್ನು ಶುದ್ಧೀಕರಣ, ಜೊರೆಗಳಿ ಶುದ್ಧೀಕರಣ ಆಗಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಅಮ್ಮ ನನಗೆ ಮಾತಾಡಿಸ್ಲೇ ಇಲ್ಲ, ಕೈ ಕೊಡಲಿಲ್ಲ, ಪ್ರೈಸ್ ದಿ ಲಾರ್ಡ್ ಹೇಳಲಿಲ್ಲ. ಸೊಕ್ಕು ಜಾಸ್ತಿ ಆಗ್ಬಿಟ್ಟದಲ್ಲ ಅವ್ರಿಗೆ. ಅಂದರೆ ಪ್ರತಿ ತಿಂಗಳು ಕಮ್ಯುನಿಟಿ ಸರ್ವಿಸ್ ಏನು ಮಾಡ್ತಿದ್ದಿ ನೀನು? ಮನಸ್ಸು ಶುದ್ಧೀಕರಣ ಮಾಡ್ಕೊಳ್ತಿಲ್ಲ. ನಮ್ಮ ವಿಶ್ವಾಸಗಳು ಯಾಕೋ ನನಗೆ ಒಬ್ಬರು ಮಾತಾಡಿಸ್ತಾ ಇಲ್ಲ. ಎಲ್ಲರೂ ಹಂಗೆ ಹೋಗ್ತಾರೆ. ಯಾಕೆ ನೀನು ಶುದ್ಧೀಕರಣ ಆಗ್ತಾ ಇಲ್ಲ ಚರ್ಚ್ ಒಳಗಡೆ? ನಮ್ಮಲ್ಲಿ ಶುದ್ಧೀಕರಣದ ಮನಸ್ಸು ಬರಬೇಕು. ಇದೇ ಹೊಸ ಒಡಂಬಡಿಕೆ. ಇದು ತಗೊಂಡಾಗೆಲ್ಲ ನಮ್ಗೆ ಹೊಸದಾಗ್ಬೇಕ್ರಿ. ಹಂಗೆ ಇರ್ತೀವಿ ಹಳೆವಂತಂದ್ರೆ. ಪ್ರೈಸ್ ದಿ ಲಾರ್ಡ್. ನಿಜವಾಗ್ಲೂ ಹೇಳ್ತೀನಿ, ಇದನ್ನ ತಗೊಳ್ತಾ ಇದ್ವಿ, ಬಟ್ ಇದ್ರ ಪ್ರಕಾರ ಒಬ್ಬರು ಜೀವನ ಬರ್ತಾ ಇಲ್ಲ. ಹೌದಾ? ನಿಜ ಸತ್ಯ ಹೇಳ್ತೇವೆ ಅಲ್ಲ ಬ್ರದರ್? ನಿಜವಾಗಿ ತಗೊಳ್ತಾ ಇದೀವಿ, ಇಲ್ಲ ಅಂತಿಲ್ಲ. ಬಟ್ ಒಬ್ಬನು ಇದ್ರ ಪ್ರಕಾರ ಒಬ್ಬನ ಜೀವನ ಮಾಡ್ತಾನೆ ಇಲ್ಲ. ಹಲ್ಲೆಲೂಯಾ. ಇದು ಮನಸ್ಸನ್ನ ಶುದ್ಧೀಕರಣ ಮಾಡುವಂತ ಹೊಸ ಒಡಂಬಡಿಕೆ. ಈ ಹೊಸ ಒಡಂಬಡಿಕೆಯನ್ನು ಸುಮ್ಮನೆ ಈಸಿಯಾಗಿ ತಗೋಬೇಡ ನೀನು. ಹೊಸ ಒಡಂಬಡಿಕೆನ ತುಂಬಾ ಈಸಿಯಾಗಿ ಗಣನೆಗೆ ತೆಗೆದುಕೋಬೇಡ. ನಡೀತಾ ತಗೋ, ಹೆಂಗ್ ಮಾಡಿದ್ರೇನು? ಕೆಲವ್ರು ಹೇಳ್ತಾರೆ, ಬಲ ಇದ್ದಾಗ ಚೆನ್ನಾಗಿ ದುಡಿಬೇಕು, ವಯಸ್ಸಾದ್ಮೇಲೆ ಬೈಬಲ್ ತಗೊಂಡು ಪಕ್ಕದಲ್ಲಿ ಇಟ್ಕೊಂಡು ಚರ್ಚ್ಗೆ ಹೋಗೋದು ಅಲ್ಲ. ವಯಸ್ಸಾದಾಗ 60 ವಯಸ್ಸುವರೆಗೂ ಚೆನ್ನಾಗಿ ಗೌರ್ಮೆಂಟ್ ಜಾಬ್ ಮಾಡೋದು, 65 ರಿಟೈರ್ಡ್ಗೆ ಚರ್ಚು, ಪಾಸ್ಟರ್ ಜೊತೆ ಪ್ರೇಯರ್ಗೆ ಹೋಗೋದು, ಪಾಸ್ಟರ್ ಜೊತೆ ವಿಶ್ವಾಸ ಪ್ರೇಯರ್ಗೆ ಹೋಗೋದು, ಪಾಸ್ಟರ್ ಜೊತೆ ಫಾಸ್ಟಿಂಗ್ ಪ್ರೇಯರ್ಗೆ ಹೋಗೋದು. ಯಾಕೆ ಅಂಕಲ್ ಏನಾಗಿ ರಿಟೈರ್ಡ್ ಆಯಿತು? ಬಲ ಇದ್ದಾಗ ನಿನ್ನ ಕೆಲಸ, ಬಲ ಎಲ್ಲ ಮುಗಿದ್ಮೇಲೆ ಅಂದ್ರೆ ದೇವ್ರು ನಿನಗೆ ಬಲ ಕೊಟ್ಟಿದ್ದು ನಿನಗೇನೇನು ಬೇಕು ಅದೆಲ್ಲ ಸೇರಿಸ್ಕೊ ಅಂತಲ್ಲ. ಸೇರಿಸ್ಕೊ, ಜೊತೆಗೆ ನನ್ನನ್ನು ಸೇರಿಸ್ಕೊ ಅಂತ. ವೆರಿ ಗುಡ್. ಬಲ ನನ್ನ ಸೇವೆನೂ ಮಾಡಂತ ದೇವ್ರು ಕೊಟ್ಟಿದ್ದ. ನೀನು ಗೌರ್ಮೆಂಟ್ ಜಾಬ್ ದೇವ್ರು ಕೊಟ್ಟಿರೋದು ಸುಮ್ಮನೆ ಅಲ್ಲ, ಬ್ಯುಸಿ ಆಗಿರೋಕ್ಕೋಸ್ಕರ ಅಲ್ಲ ದೇವ್ರು ಕೊಟ್ಟಿರೋದು. ದೇವ್ರು ಆ ಗೌರ್ಮೆಂಟ್ ಜಾಬನ್ನು, ಯಾವುದೇ ಪ್ರೈವೇಟ್ ಆಗಿರ್ಬೋದು ಜಾಬ್ ದೇವ್ರು ನಿನಗೆ ಕೊಟ್ಟಿದ್ದಾನೆ ಅಂತಂದರೆ ಆ ಜಾಬ್ ನಿಮಿತ್ತ ನಿನ್ನ ಕುಟುಂಬಕ್ಕೆ ಆಶೀರ್ವಾದ, ಆ ಕುಟುಂಬದ ಪರಿಸ್ಥಿತಿಗಳು ಆ ಒಂದು ಅವಕಾಶಗಳು ಅಂದರೆ ಅವಶ್ಯಕತೆಗಳು ತೀರಿಸೋಕ್ಕೋಸ್ಕರ, ಜೊತೆಗೆ ನಿನ್ನ ದೇವರನ್ನ ಮಹಿಂಪಡಿಸ್ಬೇಕು. ಬಿಸಿ ಅಂತ ಹೋದ್ರೆ ಈ ಒಡಂಬಡಿಕೆಗೆ ನಾವು ಬರಲ್ಲ. ಈ ಒಡಂಬಡಿಕೆಯಲ್ಲಿ ನಾವಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ಇಲ್ಲ. ಎಲ್ಲಿದ್ವಿ? ಹಳೆ ಒಡಂಬಡಿಕೆಯಲ್ಲಿ ಇದ್ವಿ. ಹೊಸ ಒಡಂಬಡಿಕೆಗೆ ಬರಬೇಕು. ದೇವ್ರು ನಿನಗೆ ಕೆಲಸ ಕೊಟ್ಟಿರೋ ಉದ್ದೇಶ ಏನು? ಅದರಿಂದ ನಿನ್ನ ಅವಶ್ಯಕತೆಗಳು ಸಂಧಿಸ್ಲಿ ಅಂತಲ್ಲ ಅಷ್ಟೇ. ಅದರಿಂದ ನೀನು ಬ್ಯುಸಿಯಾಗಿ ದೇವ್ರನ್ನ ದೂರ ಮಾಡ್ಕೊಳಕ್ಕಲ್ಲ. ಆಮೇನ್. ನಿನಗೆ ಹೈ ಪೋಸ್ಟ್ ದೇವ್ರು ಕೊಡಿಸಿರೋದು ಎದಕ್ಕೋಸ್ಕರ? ನಿನ್ನ ಅವಶ್ಯಕತೆಗಳು ಸಂಧಿಸಬೇಕು. ಆ ಹೈ ಪೋಸ್ಟ್ ಮುಖಾಂತರ ದೇವರ ಸೇವೆ ಆಗಬೇಕು. ಹೌದಾ? ಕೆಲವರು ಸಂಬಳದಲ್ಲಿ ದೇವರಿಗೆ ದಶಮಭಾಗ ತರಲ್ಲ.
ಗಿಮ್ಳದಲ್ಲಿ ತೊಗೊಂಬಂದು ಕೊಡ್ತಾರೆ. ಗಿಮ್ಳ ದೇವ್ರಿಗೆ ಇಷ್ಟ ಇಲ್ಲ. ಗಿಮ್ಳ ಗೊತ್ತಾಯ್ತಲ್ಲ, ಗಿಮ್ಳ ಲಂಚ, ಸಂಬಳ ಗಿಂಬಳ. ಸಂಬಳ ಅಂದರೆ ಒರಿಜಿನಲ್ ಆಗಿ ಬರೋದು, ಇವರು ಪಟ್ಟ ಪ್ರಯಾಸಕ್ಕೆ. ಗಿಂಬಳ ಅಂದರೆ ಸೈಡಿಗೆ ತೊಗೊಂಡಿದ್ದು. ಇದ್ರಲ್ಲಿ ತಂದು ದಶಮ ಕೊಟ್ಟರೆ ದೇವ್ರು ಒಪ್ಕೊಳ್ಳಲ್ಲ. ಹುಷಾರಾಗ್ಬೇಕು ನಾವು, ನಿಜ ಸತ್ಯ. ಗಿಂಬಳದಲ್ಲಿ ದೇವ್ರು ಸಂತೋಷ ಪಡಲ್ಲ, ಸಂಬಳದಲ್ಲಿ ದೇವ್ರು ಸಂತೋಷ ಪಡ್ತಾರೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನಸ್ಸು ಶುದ್ಧೀಕರಣ ಮಾಡ್ತದೆ, ಜೀವವುಳ್ಳ ದೇವರನ್ನ ಆರಾಧಿಸುವಂತೆ ಮಾಡ್ತದೆ ಈ ಹೊಸ ಒಡಂಬಡಿಕೆ. ಇದು ಹೊಸದಿದು ಅಂದ್ರೆ, ಇದು ಶಾಪಲ್ಲಿ ತಂದಿದ್ದೀನಿ. ಹೊಸದಂದ್ರೆ ಇದು, ಈ ಕಾರ್ಯ ಹೊಸ ಕಾರ್ಯ, ಇದು ಹಳೇದಂತ ಅನ್ಕೋಬೇಡ. ಜೀವವನ್ನು ತುಂಬುತ್ತದೆ ಪ್ರೇಮ, ಜೀವವುಳ್ಳ ದೇವರನ್ನ ಆರಾಧಿಸುವಂತೆ ಮಾಡ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಓಕೆ, ಶುದ್ಧೀಕರಿಸಲ್ಪಡ್ತದಲ್ಲ 15ನೇ ವಚನ. ಮತ್ತು ಈ ಕಾರಣದಿಂದ ಆತನು ಒಂದು ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿದ್ದಾನೆ. ಜೀಸಸ್, ಯೇಸು ಹೊಸ ಒಡಂಬಡಿಕೆಗೆ ಏನಾಗಿದ್ದಾನೆ? ಮಧ್ಯಸ್ಥನಾಗಿದ್ದಾನೆ. ಹಳ ಒಡಂಬಡಿಕೆ ದೇವರ ಕೈಗಳಿಂದ ಲಿಖಿತ ರೂಪವಾದ ರೀತಿಯಲ್ಲಿ ಬಂತು. ಅದು ಹೊಸ ಒಡಂಬಡಿಕೆ ಹಂಗೆ ಬರಲಿಲ್ಲ, ದೇವರ ಆತ್ಮನ ಮೂಲಕವಾಗಿ ಬಂತು. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಟೋಟಲ್ ಎಷ್ಟು ಹೇಳಿದೆ ನಾವು? ಎಷ್ಟು? ಈ ಹೊಸ ಒಡಂಬಡಿಕೆ ಏನಾಗಿದೆ? ಹೊಸ ಒಡಂಬಡಿಕೆ ಏನಾಗಿದೆ? ಇದು ಮೊದಲಿದ್ದು ಕೃಪೆಯನ್ನ ಕೊಡುವಂಥದ್ದು, ಅಂದ್ರೆ ಕೃಪೆ. ಇದು ತಗೊಂಡಾಗೆಲ್ಲ ನಮ್ಗೆ ನಮ್ಮ ಕೃಪೆ ನೆನಪಾಗ್ತದೆ. ಮತ್ತೊಂದು ಗ್ರೇಸ್. ಓಕೆ, ಎರಡನೇದು ಪಾಪಗಳನ್ನ ಮರ್ತೋಗೋ ತರ ಮಾಡ್ತದೆ. ಮೂರನೇದು ದೇವರಾತ್ಮ ಸಂಬಂಧವಾದಿದು, ಅದು ದೇವರಾತ್ಮ ಸಂಬಂಧವಾದವಾಗಿರ್ಲಿಲ್ಲ, ಇದು ದೇವರಾತ್ಮ ಸಂಬಂಧವಾದದ್ದು. ಆಮೇಲೆ ಮುಸುಕು ತೆಗೆಯುವಂಥದ್ದು. ಈ ಹೊಸ ಒಡಂಬಡಿಕೆ ಮುಸುಕು ತೆಗೆಯುವಂಥ ಕೆಲಸ ಮಾಡ್ತದೆ. ಇದನ್ನ ನಾವು ಕುಡಿದು ಮತ್ತೆ ಮುಸುಕು ಹಾಕೊಂಡು ಹೋಗೋದಲ್ಲ, ಮುಸುಕು ತೆಗಿಬೇಕು. ಮುಸುಕು ತೆಗೆದು ಹಾಕುವಂಥ ಕಾರ್ಯ. ಐದನೇದು ಮನಸ್ಸು ಶುದ್ಧಿ ಮಾಡುವಂಥ ಹೊಸ ಒಡಂಬಡಿಕೆ. ಆರನೇದು ಜೀವವುಳ್ಳ ದೇವರನ್ನ ಆರಾಧಿಸುವಂತೆ ಮಾಡುವಂಥ ಒಡಂಬಡಿಕೆ. ಈ ಒಡಂಬಡಿಕೆಯ ಬಳಿಗೆ ನಾವೆಲ್ಲರೂ ಏನಾಗಿದ್ದೀವಿ? ಬಂದಿದ್ದೀವಿ. ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಕರ್ತನ ಭೋಜನ ಅಂದ್ರೆ ಅರ್ಥ ಏನು ಗೊತ್ತಾಯ್ತಲ್ಲ ಈಗ? ಇದೇನಾಗಿದೆ? ಫಸ್ಟ್ ನಮಗೆ ಹೊಸ ಒಡಂಬಡಿಕೆ ಆಗಿದೆ, ದೇವ್ರು ಕೊಟ್ಟಂತ ಹೊಸ ಆಜ್ಞೆ ಇದೆ. ಈ ಆಜ್ಞೆಯಲ್ಲಿ ಈ ಆಜ್ಞೆ ಏನೇನು ಮಾಡ್ತದೆ ಅಂತೇಳಿ ಮತ್ತೆ 5-6 ಪಾಯಿಂಟ್ ನಾವು ನೋಡಿದ್ದೀವಿ. ಹೌದಾ? ಮೊದಲನೇದಾಗಿ ಇದು ಕೃಪೆ ಕೊಡ್ತದೆ, ಎರಡನೇದಾಗಿ ಪಾಪ ಮರೆ ಮಾಡ್ತದೆ, ಮೂರನೇದು ದೇವರಾತ್ಮ ಸಂಬಂಧವಾಗಿ ಇದ್ದಿದ್ದು, ನಾಲ್ಕನೇದು ಮುಸುಕು ತೆಗೆಯುವಂತೆ ಮಾಡ್ತದೆ, ಐದನೇದು ಮನಸ್ಸು ಶುದ್ಧಿ ಮಾಡ್ತದೆ, ಆರನೇದು ಜೀವವುಳ್ಳ ದೇವರನ್ನ ಆರಾಧಿಸುವಂತೆ ಮಾಡ್ತದೆ. ಆಮೇಲೆ ಈ 6 ಇದರಲ್ಲಿ ಇದನ್ನು ತೆಗೆದುಕೊಂಡಂತ ವ್ಯಕ್ತಿ ಈ 6ರಲ್ಲಿ ಒಂದು ಮಾಡಲಿಲ್ಲ ಅಂದ್ರೂ ಇದು ತಗೊಂಡಿದ್ದು. ಆಮೇಲೆ ಹಲ್ಲೆಲೂಯಾ. ಈ ಒಡಂಬಡಿಕೆಯಲ್ಲಿ ನಾವು ಬಂದು, ಸ್ವಾಮಿ ಮುಸುಕು ತೆಗೆದು ಬೇಡಪ್ಪ, ಹಂಗೆ ಇರ್ತೀನಿ, ಆಗಲ್ಲ ಕೆಲಸ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರೇ ಕೃಪೆ ಒಂದು ಕೊಡು. ಕೃಪೆ ಹೆಸರು ಹೇಳಿ, ಕೃಪೆ ಹೆಸರು ಹೇಳಿ ಎಲ್ಲ ಮಾಡೋದು ಏನು? ಕೃಪೆ ಇದೆಪ್ಪ, ದೇವ್ರು ಬಿಡುಗಡೆ ಮಾಡ್ತಾನೆ, ದೇವ್ರು ಕೃಪೆ ಕೊಡ್ತಾನೆ. ಕೃಪೆ ಎಷ್ಟು ನಮಗೆ ಫ್ರೀ ಆಗಿದೆಯೋ, ಗಮನ ಕೊಡಿ. ಕೃಪೆ ಎಷ್ಟು ನಮಗೆ ಫ್ರೀ ಆಗಿದೆಯೋ ಕೃಪೆಗೆ ಅಷ್ಟೇ ಮಹತ್ವ ಇದೆ. ಆ ಕೃಪೆ ಎಲ್ಲದಕ್ಕೂ ಸಾಥ್ ಕೊಡಲ್ಲ. ಹೌದಾ? ಪಾಪ ಮಾಡಿದವರೆಲ್ಲರೂ, ತಪ್ಪು ಮಾಡಿದವರೆಲ್ಲ ಹೇಳ್ತಾರೆ ಏನು ಗೊತ್ತಾ? ದೇವ್ರ ಕೃಪೆ ಇದೆ, ದೇವ್ರ ಕೃಪೆ ಇದೆ, ದೇವ್ರ ಕೃಪೆ ಇದೆ. ಹಾಗಾದ್ರೆ ದೇವ್ರ ಕೃಪೆ ಪಾಪ ಮಾಡೋದಂತ ಹೇಳಿದ? ಅಪ್ಪ ಪಾಪ ಮಾಡಂತ ಹೇಳಿದ ದೇವ್ರ ಕೃಪೆ? ಸುಳ್ಳು ಹೇಳಂತ ಹೇಳಿದ ಬ್ರದರ್? ದೇವ್ರ ಕೃಪೆ ಸುಳ್ಳು ಹೇಳ ಅಂತ ಹೇಳಿದ? ಸುಳ್ಳು ಹೇಳಪ್ಪ, ನಾನು ದೇವ್ರ ಕೃಪೆ ನಿನ್ ಜೊತೆಗಿರ್ತೀನಿ ಅಂತ ಹೇಳಿದೆ. ದೇವ್ರ ಕೃಪೆ ಇಲ್ಲ. ದೇವರ ಕೃಪೆ ಕೆಟ್ಟದ್ದಕ್ಕೆಲ್ಲ,
ರಕ್ಷಣೆ ಹೊಂದೋದಕ್ಕೋಸ್ಕರ ದೇವ್ರ ಕೃಪೆನೇ. ಆಮೇನ್. ನೀನು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ಗಮನ ಕೊಡ್ರಿ, ತಪ್ಪಾಗಿ ಯಾವತ್ತೂ ಅರ್ಥ ಮಾಡ್ಕೊಬಿಡ್ರಿ ದೇವ್ರ ಕೃಪೆನ. ಅರ್ಧ ಮಾರ್ಕ್ಸು ಟೀಚರ್ ಕೊಟ್ಟಿದ್ದು ಅವನು ಪಾಸ್ ಆಗ್ಲಿಕ್ಕೆ, ಮತ್ತೆ ಮುಂದಿನ ಎಕ್ಸಾಮಲ್ಲಿ ಓದ್ಲಾರ್ದಂಗೆ ಫೇಲ್ ಆಗಕ್ಕಲ್ಲ. ಗ್ರೇಸ್ ಮಾರ್ಕ್ಸ್ ಸಿಕ್ಕಿದಪ್ಪ, ಇನ್ನು ಮುಂದೆ ಆದರೂ ಚೆನ್ನಾಗಿ ಓದಿ ಪಾಸ್ ಆಗೋಣ ಅಂತೇಳಿ ಆ ಜ್ಞಾನ ಕೊಡೋದಕ್ಕೋಸ್ಕರ ಕೃಪೆ ಕೊಟ್ಟರು, ಗ್ರೇಸ್ ಕೊಟ್ಟಿರೋದು. ಇಲ್ಲಾಂದ್ರೆ ಮತ್ತೆ 9ನೇ ಕ್ಲಾಸಾಗ ಓದ್ತಾ ಇದ್ದ, ಟೀಚರ್ ಕೊಡ್ಲಿಲ್ಲ ಅಂದ್ರೆ. ಹೌದಾ? ದೇವ್ರು ಕೊಡ್ಲಿಲ್ಲ, ಮತ್ತೆ ನಾನು ಪಾಪದಲ್ಲಿ ಇರ್ತಾ ಇದ್ದೆ. ದೇವ್ರು ಕೊಟ್ಟಾನೆ, ದೇವ್ರಿಗೆ ಸ್ತೋತ್ರ. ಮತ್ತೆ ಆ ಪಾಪದಲ್ಲಿ ನಾನು ಬೀಳಬಾರ್ದು, ಅದಕ್ಕೋಸ್ಕರನೇ ದೇವ್ರ ಕೃಪೆ ಕೊಟ್ಟಿರೋದು. ಪಾಪ ಮಾಡೋದಕ್ಕೋಸ್ಕರ ದೇವ್ರ ಕೃಪೆ ಕೊಟ್ಟಿಲ್ಲ. ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ದೇವ್ರ ಕೃಪೆನ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಸೊ ದೇವ್ರ ಕೃಪೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಹೊಸ ಮಡಿಕೆ ಕೃಪೆ ಬಳಿಗೆ ನಾವು ಬಂದಿದ್ದೀವಿ. ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಒಂದು ಒಳ್ಳೆ ನಿತ್ಯ ಜೀವದಲ್ಲಿ ಜೀವಿಸಿ ಆತ್ಮೀಕರಾಗಿ ನಾವು ಜೀವಿಸೋಣ. ಆಮೇನ್. ಬುಡುಬುಡಿಕೆ ಜೀವನ ಬೇಡ. ಏನು ಜೀವನ? ಬುಡುಬುಡಿಕೆ ಜೀವನ. ಬುಡುಬುಡಿಕೆ ಗೊತ್ತಲ್ಲ, ತಿರುಗಿಸಿ ಒಳ್ಳೆ ಕಾಲ ಬಂತು, ಒಳ್ಳೆ ಕಾಲ ಬಂತು. ಇವನಿಗೆ ಒಳ್ಳೆ ಕಾಲ ಬಂದಿದ್ರೆ ಇದನ್ನೇ ಆ ಕಡೆ ತಿರುಗಾಡ್ತಿದ್ದ. ಹೌದಿಲ್ಲ? ಊರಲ್ಲಿ ತಿರುಗ್ತಾ ಇರ್ತಾನೆ, ಒಳ್ಳೆ ಕಾಲ ಬಂತು ನಿನಗೆ, ಒಳ್ಳೆ ಕಾಲ ಬಂತು, ಒಳ್ಳೆ ಕಾಲ ಅಂತ. ಇವನಿಗೆ ಒಳ್ಳೆ ಕಾಲ ಬಂದಿದ್ರೆ ಇದನ್ನೇ ಯಾಕೆ ಹಿಡ್ಕೊಂಡು ತಿರುಗಾಡ್ತಿದ್ದ, ಯಾವ ಕೆಲಸ ಮಾಡ್ತಿದ್ದಲ್ವಾ? ಸೊ ಈ ಜೀವನ ಬೇಡ ನಮ್ಗೆ. ಈ ಬಸ್ ಸ್ಟ್ಯಾಂಡ್ ಒಳಗಡೆ ನೀವು ಹೋಗಿದ್ರಲ್ಲ, ಬಸ್ ಸ್ಟ್ಯಾಂಡ್ ಒಳಗಡೆ ಈ ಗಿಳಿಗಳನ್ನ ಇಟ್ಕೊಂಡು ಕೂತಿರ್ತಾರೆ, ಗಮನಿಸಿದಿರಾ? ಭವಿಷ್ಯ ಹೇಳ್ತಿರ್ತಾರೆ. ಆ ಭವಿಷ್ಯ ನಿಜ ಹೇಳ್ತೀನಿ, ಅವ್ರು ಇದ್ದಿದ್ದಂಗೆಲ್ಲ ಹೇಳ್ತಾ ಇರ್ತಾರೆ, ಕರೆಕ್ಟ್, ಎಲ್ಲ ನಡೆದಿದ್ದೆಲ್ಲ ಹೇಳ್ತಾರೆ. ಬಟ್ ಆ ವ್ಯಕ್ತಿನ ನೋಡ್ಬಿಟ್ರೆ ಅವ್ನು ಯಾವಾಗ ಸ್ನಾನ ಮಾಡ್ಯಾನ ಗೊತ್ತಿಲ್ಲ, ಹಂಗಿರ್ತಾನೆ. ಅವ್ನು ಇರೋದು ಹಂಗಿರ್ತಾನೆ. ಬಾಯಿಗೆಲ್ಲ ಏನದು ಗುಟ್ಕಾ ಅಲ್ಲ, ಗುಟ್ಕಾ ಹಾಕೊಂಡು ಇಲ್ಲೇ ಉಗಿತಿರ್ತಾನೆ, ಮತ್ತೆ ಇಲ್ಲೇ ಶಾಸ್ತ್ರ ಹೇಳ್ತಿರ್ತಾನೆ. ನಿನಗೆ ಹಂಗಾಗ್ತದೆ, ನಿನಗೆ ಹಿಂಗಾಗ್ತದೆ, ನಿನಗೆ ಹಂಗೆ ಮಾಡ್ತೀಯ, ನಿನಗೆ ಆ ಲಕ್ಷ್ಮಿ ಒಲಿತಾಳೆ, ಈ ಲಕ್ಷ್ಮಿ ಒಲಿತಾಳೆ. ಬಾಯಲ್ಲೆಲ್ಲ ಗುಟ್ಕಾ. ಯಾರಾದರೂ ಬಾಯಲ್ಲಿ ಗುಟ್ಕಾ ಹಾಕ್ಕೊಂಡು ಎಣ್ಣೆ ಹೊಡ್ಕೊಂಡು ಶಾಸ್ತ್ರ ಹೇಳಿದ್ರೆ ಅದನ್ನೇ ನಿಜ ಅಂತ ನಂಬ್ತೀವಿ ನಾವು. ಹೋಗೋ ಬರೋನಲ್ಲಿ ಬಾ ನಿನಗೆ ಅಂತೇಳಿ ಅವ್ರಿಗೆ ಒಳ್ಳೆ ಕಾಲ ಬಂತು, ನಿನಗೆ ಹಂಗಾಗಿದೆ, ಹಿಂಗಾಯಿತು, ಹಂಗಿತ್ತು, ನಿನಗೆ ಹಿಂಗಾಗಿ ಎಲ್ಲ ಮತ್ತೆ ಅವ್ರು ಹೇಳೋದೆಲ್ಲ ಕರೆಕ್ಟಾಗಿ ಹೇಳ್ತಾರೆ ನಿಮಗೆ. ಹೌದಾ? ಅವ್ರಿಗೆ ಅದು ಹೆಂಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಾರೆ, ಕರೆಕ್ಟಾಗಿ ಹೇಳ್ತಾರೆ, ನಡೆದಿದ್ದೆಲ್ಲ ಹೇಳ್ತಾರೆ ಅವರು. ನಮಗೇನು ಹೌದೆಲ್ಲ ನಡೆದಿದ್ದೆಲ್ಲ ಹಿಂಗಾಗಿ ಹಾಂ ಕರೆಕ್ಟ್ ಅಲ್ಲ ಅಂತ ನಂಬಿಡ್ತೀವಿ. ಬಾಯಲ್ಲಿ ಗುಟ್ಕ ನೆನಪಾಗಲ್ಲ ಅವಾಗ. ಅವನು ಹೆಂಗೆ ಒಳ್ಳೆ ಈ ಕೂದಲು ಹೆಂಗೆ ಬಿಟ್ಟಿರ್ತಾನೆ, ಮಲ್ಕೊಂಡು ಎದ್ದು ಹಂಗೆ ಬಂದಿರ್ತಾನೆ, ಅವ ಹಂಗಿರ್ತಾನೆ. ಅಂಥವ್ನ ಮಾತನ್ನ ನಂಬ್ತಾ ಇದ್ದೀವಿ ನಾವು. ಜೀವಳ ಹೊಸ ಮಡಿಕೆ ಬರೆಗೆ ನಾವು ಬರಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಹೊಸ ಮಡಿಕೆಗೆ ಬರೋಣ, ನಮ್ಮನ್ನು ನಾವು ಶುದ್ಧೀಕರಣ ಮಾಡ್ಕೊಳ್ಳೋಣ. ಒಂದು ವೇಳೆ ನಿನ್ನ ಮನಸ್ಸು ಇವತ್ತು ಇದು ತಗೋಬೇಡ, ನೀನು ಶುದ್ಧನಾಗಿಲ್ಲ ಅಂತ ಏನೋ ಸಾಕ್ಷಿ ಕೊಟ್ರೆ ತಗೋಬೇಡ. ಒಂದು ವೇಳೆ ತಗೋ, ಇವತ್ತಿಂದ ಶುದ್ಧೀಕರಣವಾಗು ಅಂತಂದ್ರೆ ತಗೋ. ಆಮೇನ್. ದೇವ್ರೆ, ನಾನು ಇದನ್ನು ತಗೊಳಕ್ಕೆ ಅರ್ಹತೆನೇ ಹೊಂದಿಲ್ಲ. ದೇವರ ಅರ್ಹತೆ ಹೊಂದಲಿಕ್ಕೆ ಒಂದು ಅವಕಾಶ ಮತ್ತೆ ಕೊಡ್ತಾ ಇದ್ದೀನಿ ನಿನಗೆ. ಏನು? ನೀನು ದೇವರ ಬಳಿಗೆ ಬಾ, ಯೇಸು ಕ್ರಿಸ್ತನ ಹೇಳಿದಂಥ ಆಜ್ಞೆಗೆ ಒಳಗಾಗು, ದೀಕ್ಷಾಸ್ನಾನ ತೆಗೆದುಕೋ. ಈ ದೀಕ್ಷಾಸ್ನಾನ ನಿನ್ನನ್ನ ಕರ್ತನ ಹೊಸ ಒಡಂಬಡಿಕೆಯಲ್ಲಿ ಪಾತ್ರಳಾಗುವಂತೆ ಇದು ಮಾಡ್ತದೆ. ಆಮೇನ್. ಸೊ ಯಾರ್ಯಾರು ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ, ಸೊ ಬಿ ರೆಡಿ. ಇವತ್ತಿಂದ ನೀನು ಪ್ರಾರ್ಥನೆ ಮಾಡು, ದೇವರೇ ನಾನು ದೀಕ್ಷಾಸ್ನಾನ ತಗೋಬೇಕಪ್ಪ, ನಾನು ಕೂಡ ನೀನು ಹೊಸ ಒಡಂಬಡಿಕೆಯಲ್ಲಿ ಬರ್ಬೇಕು ಸ್ವಾಮಿ. ಹಳೆ ಒಡಂಬಡಿಕೆ ಇರ್ಬೇಕಾ, ಹೊಸ ಒಡಂಬಡಿಕೆ ಬರ್ಬೇಕು? ನೀವು ಹಳೆ ಒಡಂಬಡಿಕೆ ಬೇಕಾ, ಹೊಸ ಒಡಂಬಡಿಕೆ ಬೇಕಾ? ಹಳೆ ಒಡಂಬಡಿಕೆ ಲಿಖಿತ ರೂಪ ಓದು, ಅದು ಹೋಗ್ಬಿಡ್ತದೆ. ಹೊಸ ಒಡಂಬಡಿಕೆ ದೇವರ ಆತ್ಮನಿಂದ ಇದ್ದು ಶಾಶ್ವತವಾದದ್ದು ಅಲ್ವಾ, ನಾವು ಇದರಲ್ಲಿ ಇದ್ಬೇಕು. ಹಾಗಾದ್ರೆ ದೀಕ್ಷಾಸ್ನಾನ ನಾವು ಆಮೆನ್. ಪ್ರೈಸ್ ದಿ ಲಾರ್ಡ್. ಸೊ ಯಾರೆಲ್ಲರೂ ನಾವು ಆಲ್ರೆಡಿ ತಗೊಂಡ್ಬಂದಿದ್ದೀವಿ, ಹೊಸ ಒಡಂಬಡಿಕೆಯಲ್ಲಿ ಬಂದಿದ್ದೀವಿ, ಹೆಂಗಿರ್ಬೇಕು ನಾವು? ಇವೆಲ್ಲವೂ ಇರಬೇಕು. ಕೃಪೆನ ಯಾವುದಕ್ಕೋ ಹೋಲಿಸಬಾರದು. ಅರ್ಥ ಆಯ್ತಾ? ಹೌದಿಲ್ಲ? ಕೃಪೆನ ಯಾವುದಕ್ಕೋ ಹೋಲಿಸ್ಬೇಡ. ಆಮೇಲೆ ಪಾಪಗಳನ್ನ ದೇವ್ರು ಮರ್ತೋಗ್ಯಾನ, ಮತ್ತೆ ವಾಪಸ್ ರಿಪೀಟು ನೆನಪು ಮಾಡಬೇಡ. ಓಕೆ. ಮೂರನೇದು, ದೇವರ ಆತ್ಮ ಸಂಬಂಧವಾದ ಇದ್ರಲ್ಲಿ ನಿಂತ್ಕೋಬೇಕು. ಮುಸುಕು ತೆಗೆದವರಾಗಿರ್ಬೇಕು. ಮುಸುಕು ಹಾಕೊಂಡು ಜೀವನ ಮಾಡೋದಲ್ಲ, ಮುಸುಕು ತೆಗಿಬೇಕು ರೀ. ಹಲ್ಲೆಲೂಯಾ.
ಮುಸುಕು ತೆಗೆದು ಹಾಕಲ್ಲ ಹಾಗೆ ನಾವು ಇರಬೇಕು. 5ನೇದು ಮನಸ್ಸು ಶುದ್ಧಿ. ಮನಸ್ಸು ಶುದ್ಧಿ ಆಗ್ಲಿಲ್ವಾ, ತಗೋಬೇಡ. 6ನೇ ಟೋಟಲ್ 7 ಅಲ್ಲ, 6 6ನೇದು ಜೀವವುಳ್ಳ ದೇವರನ್ನ ಆರಾಧಿಸಬೇಕು. ಯಾವಾಗ ಆರಾಧಿಸ್ಬೇಕು? ಫಸ್ಟ್ ಸಂಡೇ ಮಾತ್ರ. ಮುಖ್ಯ ಸಂಡೇ ಎಲ್ಲ ಜೈ ಜಿಂದಾಬಾದ್. तुम किधर हो मैं किधर हूँ, तुम भी नहीं है वो भी नहीं, तुम एक कहाँ जाओ, किधर भी जाओ, किधर भी रहो, कुछ भी करो, वो करो ये करो. हालेलूया, ಪ್ರೈಸ್ ದಿ ಲಾರ್ಡ್. ಜೀವವುಳ್ಳ ದೇವರನ್ನ ನೀನು ಆರಾಧಿಸಬೇಕು. ಎಲ್ಲಿ? ಸಾಧ್ಯವಾದ್ರೆ ಮುಂದಿನ ವಾರ ನಾನು 3 ನಿವಾಸಗಳ ಬಗ್ಗೆ ಮಾತಾಡೋಣ. ಎಲ್ಲಿ ದೇವರು ವಾಸ ಮಾಡ್ತಾನೆ, ಎಲ್ಲಿ ಮಾಡ್ತಾ ಇದ್ದ, ಈಗ ಆ ನಿವಾಸಗಳು ಯಾವುದು, ಈಗ ಹೊಸ ಒಡಂಬಡಿಕೆ ನಿವಾಸ ಯಾವುದು ಅನ್ನೋದ್ರ ಬಗ್ಗೆ ನಾವು ಮುಂದಿನ ವಾರದಲ್ಲಿ ತೀರ್ಮಾನ ಅಂದ್ರೆ ವಾಕ್ಯ ಕೇಳೋಣ. ಓಕೆ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಒಳ್ಳೆ ಯಾವ ನಿವಾಸಗಳಿದ್ದಾವೆ, ಈಗ ನಿವಾಸ ಯಾವುದು, ದೇವರು ಎಲ್ಲಿ ವಾಸ ಮಾಡ್ತಾನೆ ಅನ್ನೋದನ್ನ ನಾವು ಕಲ್ತ್ಕೊಳ್ಳೋಣ. ಸೊ ದೇವರು ತನ್ನ ಆಲಯದಲ್ಲಿ ಆತನ ಇರುವವನಾಗಿದೆ, ನಮ್ಮೊಳಗಡೆ ಆತನ ಇರುವವನ, ಇದೇ ದೇವರ ಆಲಯ. ಪ್ರೈಸ್ ದಿ ಲಾರ್ಡ್. ಸೊ ಗಾಡ್ ಬ್ಲೆಸ್ ಯು. ದೇವರು ಈ ವಾಕ್ಯದಿಂದ ಕರ್ತನ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಒಡಂಬಡಿಕೆ ಈ 6 ಸಂಗತಿಗಳನ್ನ ಒಳಗೊಂಡಿದೆ ಪ್ರೇರೆ. ಆಮೆನ್. ಪ್ರೈಸ್ ದಿ ಲಾರ್ಡ್.